ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವಿವತ್ತು ಹೊರಟಿರೋದು ಬಂದು ನಮ್ಮ ನೇಟಿವ್ ಪ್ಲೇಸ್ಗೆ, ಅಂದರೆ ನಮ್ಮ ತಂದೆಯ ಊರು. ನಮ್ಮ ಊರು ಬಂದು ಹಾಸನ್ಗೆ ಹೊರಟಿದ್ದೀವಿ. ಬನ್ನಿ, ಮುಂದೆ ಯಾಕೆ ಏನಕ್ಕೆ ನಾವು ಊರಿಗೆ ಹೊರಟಿರೋದು ಎಲ್ಲ ತಿಳಿಸ್ತೀನಿ. ಬ್ಯಾಂಗ್ಳೂರಿಂದ ಹಾಸನ್ಗೆ 5 ಅವರ್ಸ್ ಆಗುತ್ತೆ. ಸೊ ಆ ಜರ್ನಿಯಲ್ಲಿ ನಾವು ಮಾರ್ನಿಂಗ್ 11:30 ಹಂಗೆ ಬಿಟ್ಟಿದ್ವಿ. ಸೊ ಹಾಗಾಗಿ ಇವಾಗ 1:32 ಹಂಗಾಗಿದೆ. ಸೊ ಹಾಗಾಗಿ ನಾವು ಲಂಚ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ರ್ಯಾಂಡಮ್ಮಾಗಿ ಯಾವುದೋ ಹೋಟೆಲಲ್ಲಿ ನಿಲ್ಲಿಸಿದ್ರು. ಸೊ ನೋಡಿ, ಈಗ ತಾನೇ ನಾವು ಹ್ಯಾಂಡ್ ವಾಶ್ ಮಾಡಿಕೊಂಡು, ನೋಡಿ ಈ ಥರ ಇದೆ ಹೋಟೆಲ್. ನೋಡಿ ಈ ಥರ ಇದೆ. ಹ್ಯಾಂಡ್ ವಾಶ್ ಮಾಡ್ಕೊಂಡು ನಾವು ಕೂಡ ಕೂತ್ಕೊಂಡ್ವಿ. ಫುಲ್ ಮೀಲ್ಸನ್ನು ಆರ್ಡರ್ ಮಾಡಿದ್ದಾರೆ. ನೋಡಿ ಈ ಥರ ರೈಸ್ ಇರ್ಬೋದು, ಸಾಂಬಾರು ಇರ್ಬೋದು, ಪಲ್ಯ ಇರ್ಬೋದು, ಕೇಸರಿ ಬಾತ್ ಇರ್ಬೋದು, ಮೊಸರನ್ನ, ಹಪ್ಪಳ, ಚಪಾತಿ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಎಲ್ಲರೂ ತಿಂತಾ ಇದ್ದೀವಿ, ನಾನು, ನನ್ನ ತಂಗಿ, ನಮ್ಮಮ್ಮ ಎಲ್ಲ. ನೋಡಿ ಎಲ್ಲ ಚೆನ್ನಾಗಿತ್ತು, ಬಟ್ ಮೊಸರನ್ನ ಮಾತ್ರ ಚೆನ್ನಾಗಿರಲಿಲ್ಲ. ಸೊ ಹೆಂಗೋ ತಿಂದ್ಕೊಂಡು ನಾವು ಮತ್ತೆ ಪುನಃ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 5 ಅವರ್ಸ್ ಜರ್ನಿಯಲ್ಲಿ ಇನ್ನೂ 2 ಅವರ್ಸ್ ಅಷ್ಟೇ ಕಂಪ್ಲೀಟ್ ಆಗಿತ್ತು, ಇನ್ನೂ 3 ಅವರ್ಸ್ ಇತ್ತು. ಸೊ ಹಾಗಾಗಿ ನಮ್ಮ ಜರ್ನಿ ಹಾಗೆ ಮುಂದುವರಿಸಿದ್ವಿ. ನೋಡ್ತಾ ಇದ್ದರೆ ಮಳೆ ಬಿದ್ದೇ ಬಿಡ್ತು. ಕಡೆ ಹಾಸನ ಕಡೆ ಅಂತೂ ತುಂಬಾ ಮಳೆ ಇರುತ್ತೆ. ನೋಡಿ ಎಷ್ಟು ಮಳೆ ಬೀಳ್ತಾ ಇದೆ. ಆ್ಯಕ್ಚುಲಿ ಆ ಮಳೆ ಬೀಳೋದ್ರಿಂದನೇ ನೇಚರ್ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್. ಆ್ಯಕ್ಚುಲಿ ನಮಗೆ ಇಲ್ಲಿ ಇಷ್ಟ ಆಗೋದು ನೇಚರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಆ್ಯಂಡ್ ನೋಡಿ ಗೈಸ್, ಈ ಥರ ಹಂಚಿನ ಮನೆ ಬಂದರೆ ನಮ್ಮೂರು ಬರ್ತಾ ಇದೆ ಅಂತ ನಾವು ಯಾವಾಗೂ ಅಂದ್ಕೊಳ್ಳೋದು. ಲೈಕ್ ಹಾಸನ ಸೈಡೆಲ್ಲ ಈ ಥರನೇ ಜಾಸ್ತಿ, ಹಂಚಿನ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಈ ಥರ ಹಂಚಿನ ಮನೆ ಸ್ಟಾರ್ಟ್ ಆದಾಗೆಲ್ಲ ನಮ್ಮೂರ ಹತ್ರ ಬರ್ತಾ ಇದೆ ಅಂತ ನಾನು ನನ್ನ ಸಿಸ್ಟರ್ ಅಂದ್ಕೊಳ್ತಾ ಇರ್ತೀವಿ. ಸೊ ನಾವಿವತ್ತು ಹೂವಿಗೆ ಹೊರಟಿರೋ ಕಾರಣ ಏನು ಅಂದರೆ, ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ನಾವು ನಮ್ಮ ಊರ ಕಡೆ ಹೊರಟಿದ್ವಿ. ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ದೊಡ್ಡಪ್ಪ ಅವರ ದೊಡ್ಡ ಮಗ, ಅವ್ರಿಗೆ ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ಅಣ್ಣ ಎಂಗೇಜ್ಮೆಂಟ್ ಅಲ್ವಾ, ಸೊ ಹಾಗೆ ಎಲ್ಲರೂ ನಮ್ಮ ಫ್ಯಾಮ್ಲಿ ಎಲ್ಲರೂ ಹೊರಟಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಏನೋ ಫ್ಯಾನ್ ಥರ ಇದೆ ಅಲ್ವಾ. ಏನದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಏನದು ಫ್ಯಾನ್ ಥರ ಇರೋದು ಅಂತ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಡಿಕೆ ತೋಟ ನೋಡ್ತಿರ್ಬೋದು ನೀವು, ಎಷ್ಟು ಉದ್ದಕ್ಕಿದೆ ಮರಗಳು. ಅಡಿಕೆ ಮರ ಹಾಗೂ ತೆಂಗಿನ ಮರ ಇಲ್ಲೆಲ್ಲ ತುಂಬ ಎತ್ತರವಾಗಿರುತ್ತೆ. ಅಡಿಕೆ ಮರ ಹಾಗೂ ತೆಂಗಿನ ಮರ ಎಲ್ಲ. ಅದೇ ಬ್ಯಾಂಗ್ಳೂರು ಸೈಡ್ ಕಡೆ ಬಂದರೆ ತುಂಬ ಶಾರ್ಟಾಗಿರುತ್ತೆ. ಕಡೆ ನೋಡಿ ಎಷ್ಟು ಎತ್ತರವಾಗಿದೆ ಮರ ಎಲ್ಲ. ತಲೆ ಫುಲ್ ಎತ್ತಿ ನೋಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಬ್ಯೂಟಿಫುಲ್ ನೇಚರ್ ಅಂತಲೇ ಹೇಳ್ಬೋದು. ವಾವ್. ಆ್ಯಂಡ್ ನೋಡಿ ಇಲ್ಲಿ ಕಾವಲೆ ಮಾತ್ರ ಸೂಪರ್. ಕಾವಲೆ ಅಂತೂ ತುಂಬ ಮೆಮೊರೀಸ್ ಇದೆ ನಮಗಂತೂ. ಚಿಕ್ಕವಾಗೆಲ್ಲ ನಮ್ಮ ಅಜ್ಜಿ ಜೊತೆ ನಾವು, ಅಂದರೆ ಊರವರೆಲ್ಲ ಪಾತ್ರೆ ಎಲ್ಲ ತೊಳೆಯೋಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆ ಎಲ್ಲ ಕವಲೆನಲ್ಲೇ ಮಾಡ್ತಾಯಿದ್ರು. ಸೊ ನಾವು ಕೂಡ ನಮ್ಮ ಅಜ್ಜಿ ಜೊತೆ ಹೋಗ್ತಾಯಿದ್ವಿ. ಎಷ್ಟು ಒಳ್ಳೆ ಮೆಮೊರೀಸ್ ಇದೆ ಗೊತ್ತಾ. ಆವಾಗ ಎಲ್ಲರೂ ಕೂಡಿ ಮಾತಾಡಿ. ಇವಾಗೆಲ್ಲ ಫೋನುಗಳಲ್ಲಿ ಬ್ಯುಸಿ ಇರ್ತಾರೆ, ಟಿವೀಸ್ ಮುಂದೆ ಕೂತ್ಕೊಂಡಿರ್ತಾರೆ. ಬಟ್ ಆವಾಗ ಎಲ್ಲ ಮಾತಾಡೋದಂತೆ, ಎಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಪಾತ್ರೆ ತೊಳೆಯೋದಂತೆ, ಬಟ್ಟೆ ವಾಶ್ ಮಾಡೋದಂತೆ, ಎಲ್ಲ ಕೂತ್ಕೊಂಡು ಅವರ ಅನಿಸಿಕೆಗಳನ್ನ ಅವ್ರು ಮಾತಾಡೋದು, ಇವ್ರದ್ದು ಅವ್ರು ಮಾತಾಡೋದು ಎಲ್ಲ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ ಫ್ರೆಂಡ್ಸ್. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಈಗ ನೋಡಿ ನಾವು ಕಾರ್ನ ಇಳಿಸಿದ್ದು ಯಾಕಂದರೆ ತುಂಬ ಹೊತ್ತು ಜರ್ನಿ ಅಲ್ವಾ. ಸೊ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಇಳಿಸಿದ್ವಿ. ನೋಡಿ ಡ್ರೈವರ್ ಅಂಕಲ್ ಕೂಡ ಏನೋ ಮಳೆ ಅಲ್ವಾ, ಸೊ ಸಿಗರೇಟ್ ಹೊಡಿಯೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಇಳಿಸ್ಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ರಾಖಿ ತೊಗೊಂಡಿದ್ವಿ. ಸೊ ಹಾಗಾಗಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಳಿಸಿದ್ವಿ. ಸೊ ಸ್ವೀಟ್ಸ್ ಕೂಡ ತೊಗೊಂಡು ನಾವು ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಎಲ್ಲ. ವಾವ್, ಸೂಪರ್. ಎಷ್ಟು ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್. ವಾವ್, ಸೂಪರಾಗಿದೆ ಅಲ್ವಾ ನೇಚರ್.
ಹೀಗೆ ನಾವು ಮುಂದೆ ಸಾಗಿದ್ವಿ ನಮ್ಮ ಊರ ಕಡೆ, ನಮ್ಮ ಮನೆ ಕಡೆ. ಫ್ರೆಂಡ್ಸ್, ಯಾರೆಲ್ಲ ಹಾಸನ್ನವರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಹಾಕಿ ನೀವು ಹಾಸನ್ನವರ ಅಂತ, ಓಕೆನಾ? ಹಾಗೆ ಹಾಸನಲ್ಲಿ ನಿಮ್ಮದು ಯಾವ ಊರು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ನಮ್ಮ ಮನೆಗೆ ನಾವು ರೀಚ್ ಆಗ್ತಾ ಇದ್ದೀವಿ, ಅಂದರೆ ಊರಲ್ಲಿ. ನೋಡಿ, ನಮ್ಮ ಊರಿಗೆ ಬಂದ್ವಿ. ಸೊ ನೋಡಿ, ಈ ಥರ ಇದೆ ನಮ್ಮ ಊರು. ಇಲ್ಲೂ ಕೂಡ ಮಳೆ ಬೀಳ್ತಾ ಇದೆ. ಇದು ನೋಡಿ ನಮ್ಮ ಮನೆ. ಈಗ ನಾವು ಎಂಟರ್ ಆಗ್ತಾ ಇದ್ದೀವಿ ಮನೆ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಎಲ್ಲ. ಈಗ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಮಳೆ ಅಲ್ವಾ, ಚಳಿ ಅಲ್ವಾ, ಸೊ ಹಾಗಾಗಿ ಟೀ ಕಂಪಲ್ಸರಿ ಕುಡಿಲೇಬೇಕು. ಸೊ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ಹೀಗಿತ್ತು ನಮ್ಮ ಬ್ಯಾಂಗ್ಳೂರ್ ಟು ಹಾಸನ್ ಜರ್ನಿ. ಆ್ಯಂಡ್ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ ಹಾಕ್ತೀನಿ, ಅಣ್ಣಾದ ಎಂಗೇಜ್ಮೆಂಟು ಎಲ್ಲ. ನಮ್ಮ ಗೌಡ್ರ ಮನೇಲಿ ಹೇಗೆ ಮಾಡ್ತೀವಿ ಶಾಸ್ತ್ರಗಳು, ಹಾಗೂ ಹೇಗೆ ನಮ್ಮ ಫಂಕ್ಷನ್ಸ್ಗಳು ಹೇಗೆ ನಡೆಯುತ್ತೆ, ಸೊ ನಾವು ಹೇಗೆಲ್ಲ ರೆಡಿ ಮಾಡ್ತೀವಿ, ಅಂದರೆ ಎಂಗೇಜ್ಮೆಂಟ್ಗೆ ರೆಡಿ ಆಗ್ತೀವಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.